ಸ್ವಲ್ಪ ಸಾರಿ ಹೇಳಬೇಕು ನಮ್ಮ ಅಪ್ಪಂಗೆ. ಸೊ ಆ್ಯನಿವರ್ಸರಿಗೆ ಡೈಮಂಡ್ ರಿಂಗ್. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಎಬಿಡ ಏಕೆ ಹಾಲ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಗೈಸ್, ಗಂಟ್ಲು ನೋವು ಇದ್ದಿದ್ದ ಕಾರಣ ನೀಟಾಗಿ ಮಾತಾಡೋಕ್ಕಾಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಇವತ್ತು ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂತ ಥಂಬ್ನೇಲಲ್ಲಿ ನಿಮಗೆ ಗೊತ್ತಿರುತ್ತೆ ಟಾಪಿಕ್ ಏನು ಅಂತ. ಸೊ ನಮ್ಮ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಸೊ ಏನು ಸರ್ಪ್ರೈಸು, ಏನಕ್ಕೆ ಈ ಸರ್ಪ್ರೈಸ್ ಅಂತ ಹೇಳೋದು ಬಂದರೆ, ಸೊ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 6 to 7 months ಆಗಿದೆ. ಸೊ ಇಂಜಿನಿಯರಿಂಗ್ ಮಾಡ್ತಾ 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 ನನಗೆ ಸ್ಟೆಪ್ ಬೈ ಸ್ಟೆಪ್ ನಂದು IT ಫೀಲ್ಡ್ ಮೇಲೆ ನಂದು ಇಂಟ್ರೆಸ್ಟ್ ಕಂಪ್ಲೀಟ್ಲಿ ಹೋಯಿತು. ಸೊ ನನಗೂ IT ಫೀಲ್ಡ್ಗೂ 9 to 5 ಜಾಬ್ಸ್ಗೂ ಇಂಟ್ರೆಸ್ಟ್ ಬರಲಿಲ್ಲ. ಸೊ ಕಂಪ್ಲೀಟ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವಾಗ ನನ್ನ ಇಯರ್ಸ್ ಹೋಗ್ತಾ ಹೋಯಿತು, ಹಾಗೆ ನನಗೆ ಮೈಂಡ್ಸೆಟ್, ಒಂದು ಬಿಸ್ನೆಸ್ ಮೈಂಡ್ಸೆಟ್, ಆಂಟ್ರಪ್ರಿನರ್ಶಿಪ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಒಂದು ನಾನ್ ಟೆಕ್ನಿಕಲ್ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ರಿಲೇಟೆಡ್ ಫೀಲ್ಡ್ಸ್ನ ನಾನು ಹುಡುಕ್ತಾ ಇದ್ದೆ. ಸೊ IT ಫೀಲ್ಡ್ನ ಬಿಟ್ಟು, ನಾನು ಇಂಜಿನಿಯರಿಂಗ್ ಕೋರ್ಸಸ್ ಆ್ಯಂಡ್ IT ಫೀಲ್ಡ್ನ ಬಿಟ್ಟು ನಾನು ಗೂಗಲಲ್ಲಿ ಆನ್ಲೈನ್ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ನ ಹುಡುಕ್ಬೇಕಾದ್ರೆ ಐ ಫೌಂಡ್ ಒನ್. ನನಗೆ ಒಂದು ತುಂಬಾ ಹೆಲ್ಪ್ ಮಾಡಿದೆ ಅಂತ ಪ್ಲ್ಯಾಟ್ಫಾರ್ಮ್ ಅದು. ಸೊ ಆ ಟೀಮ್ ಹೆಸರು ಬಂದು ಟೀಮ್ ಫೇರ್ ಅಂತ. ಸೊ ಇದೊಂದು ಟೀಮ್ ಏನಿದೆ, ಸೊ ಈ ಟೀಮು ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ, ಆಯಿತಾ. ಸೊ ಇದನ್ನು ನಾನು ನೋಡಿ ಹುಡುಕಿ ತೊಗೊಂಡೆ ಆ್ಯಂಡ್ ಮಾಡಿದೆ. ಸೊ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ ನಾನು ಮಾಡ್ತಿರೋದು. ಒಂದು 2 to 3 months ಜಾಯ್ನ್ ಆಗಿಬಿಟ್ಟಿದ್ದೆ, ಎಲ್ಲ ನಡೀತಾ ಇದ್ದು, ಟ್ರೈನಿಂಗ್ ಪ್ರೊಸೆಸ್ಸಲ್ಲಿದ್ದೆ. ಅದಾದಮೇಲೆ ಅಪ್ಪ ಅಮ್ಮಂಗೆ ಗೊತ್ತಾಯಿತು ದಟ್ ಐ ಆಮ್ ಡೂಯಿಂಗ್ ದಿಸ್ ಜಾಬ್ ಅಂತ. ಅಪ್ಪ ಅಮ್ಮ, ಫ್ಯಾಮಿಲೀಸ್ ಎಲ್ಲರೂ, ಯಾರಿಗೂ ಇಷ್ಟ ಇರಲಿಲ್ಲ ನನಗೆ ಈ ಜಾಬ್ ಮಾಡೋದಕ್ಕೆ. ಯಾಕಂದರೆ 4 years ಆಲ್ರೆಡಿ ನಾನು ಇಂಜಿನಿಯರಿಂಗಲ್ಲಿ ಕೊಟ್ಬಿಟ್ಟಿದ್ದೀನಿ. ನಾನು 4 years ಆಫ್ ಟೈಮ್ ಐ ಹ್ಯಾವ್ ಗಿವನ್ ಟು ಮೈ ಇಂಜಿನಿಯರಿಂಗ್ ಥಿಂಗ್. ಸೊ ಅದಾದಮೇಲೂ ಕೂಡ ನೀನು ಇಂಜಿನಿಯರಿಂಗ್ ಓದಿ ಏನಕ್ಕೆ ನಾನ್ ಟೆಕ್ನಿಕಲ್ ಮಾಡಬೇಕು ಅಂತಿದೆಯಾ, ಏನಕ್ಕೆ ಬಿಸ್ನೆಸ್ ರಿಲೇಟೆಡ್ ಮಾಡಬೇಕು ಅಂತಿದೆಯಾ ಅಂತ ತುಂಬಾ ಕ್ವಶನ್ಸು, ತುಂಬಾ ಬ್ಯಾರಿಯರು, ಎಷ್ಟೊಂದು ಅದೇ ಕಾನ್ವರ್ಸೇಷನ್ಸ್ ಎಲ್ಲ ಆಯಿತು. ಸೊ ನಾನು ಇಲ್ಲ, ಇದರಲ್ಲಿ ಒಂದು ಫೀಲ್ಡ್ ಇದೆ, ಈ ಥರ ನಾನ್ ಟೆಕ್ನಿಕಲ್ ಫೀಲ್ಡ್ ಇದೆ, ಇದರಲ್ಲಿ ಆರಾಮಾಗಿ ನಮ್ಮ ಫ್ಯೂಚರ್ನ ನಾವು ಬೆಳೆಸ್ಕೊಂಡು ಹೋಗ್ಬೋದು ಅಂತ ತುಂಬಾ ಸರ್ಚ್ ಮಾಡಿ, ಸೊ ಐ ವೆಂಟ್ ವಿತ್ ದಟ್ ಟೀಮ್. ಸೊ ನಮ್ಮ ಟೀಮ್ ಏನು ಮಾಡುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾಸ್ ಮೇಲೆ ಪ್ರಮೋಷನ್ಸ್ ಮಾಡುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಬಿಸ್ನೆಸ್ ಫೀಲ್ಡ್, ಕಂಪ್ಲೀಟ್ಲಿ ಬಿಸ್ನೆಸ್ ಫೀಲ್ಡಿಗೆ ರಿಲೇಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 5 months to 6 months ಆಗಿದೆ ನಾನು ಇದೊಂದು ಇದು ಟೀಮ್ಗೆ ಕೆಲಸಕ್ಕೆ ಜಾಯ್ನ್ ಆಗಿ, ವರ್ಕ್ ಫ್ರಮ್ ಹೋಮ್ಗೆ. ಸೊ ಇಲ್ಲಿವರೆಗೂ ನನಗೆ ಎಷ್ಟು ಸ್ಯಾಲ್ರಿ ಬರ್ತಾಯಿದೆ, ಎಷ್ಟು ಇನ್ಕಮ್ ಆಗಿದೆ. ಸೊ ನಿಮಗೆ ಗೊತ್ತೇ ಇರ್ಬೋದು, ಬಿಸ್ನೆಸ್ ಅಂದರೆ ನಿಮಗೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಇರೋಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್, ಸ್ಯಾಲ್ರಿ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿರುತ್ತೆ. ಸೊ ನಮ್ಮ ಮನೇಲಿ ಇನ್ಕ್ಲೂಡಿಂಗ್ ನನ್ನ ತಂಗಿಗೂ ಗೊತ್ತಿಲ್ಲ, ನಾನು ಏನೇ ಇದ್ರೂ ನನ್ನ ತಂಗಿ ಜೊತೆ ಶೇರ್ ಮಾಡ್ತೀನಿ. ಸೊ ಅವ್ಳಿಗೂ ಗೊತ್ತಿಲ್ಲ ದಟ್ ನನಗೆ ಎಷ್ಟು ಸ್ಯಾಲ್ರಿ ಬರ್ತಾಯಿದೆ, ಏನು ಬರ್ತಾಯಿದೆ, ಎಷ್ಟು ಅರ್ನ್ ಮಾಡಿದ್ದೀನಿ, ಏನು ಎತ್ತ ಅಂತ. ಸೊ ಒಂದಷ್ಟು ಸ್ಯಾಲ್ರಿ ಬಂದಿದೆ. ಸೊ ಯಾವಾಗಲೂ ಆ ಸ್ಯಾಲ್ರಿನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಬಟ್ ಯಾವಾಗಲೂ ಅಪ್ಪ ಅಮ್ಮ ಕೇಳ್ತಾಯಿದ್ರು, ಏನಾಯಿತು ಸ್ಯಾಲ್ರಿ, ಏನು ಕಾಂಟ್ರಿಬ್ಯೂಷನ್ನು ಇಲ್ಲ, ನಿನಗೆ ಅಟ್ಲೀಸ್ಟ್ ನಮಗೆ ಬೇಡ ಅಂದರೂ ನಿನಗಾದರೂ ನೀನು ನೋಡ್ಕೋಬೋದಲ್ಲ, ಎಲ್ಲ ಕ್ವಶನ್ಸ್ ಎಲ್ಲ ಬರ್ತಾಯಿತ್ತು. ಸೊ ನನ್ನ ಸ್ಯಾಲ್ರಿನ ನಾನು ಸೇಫ್ ಮಾಡಿಕೊಂಡು, ನನಗೇನೇ ಒಂದು ಚಿಕ್ಕ ಪುಟ್ಟ ಖರ್ಚುಗಳೇನಿರುತ್ತೋ ಎಲ್ಲದಕ್ಕೂ ಅಪ್ಪನೇ ಕೇಳ್ತಾಯಿದ್ದೆ. ಸೊ ಬೇಜಾರು ಮಾಡ್ಕೊತಿದ್ರೇನೋ, ಅದಕ್ಕೊಂದು ಸ್ವಲ್ಪ ಸಾರಿ ಹೇಳಬೇಕು ನಮ್ಮ ಅಪ್ಪಂಗೆ. ಸೊ ಅಷ್ಟೇ. ಸೊ ಇವಾಗ ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ, ಒಂದು ಸ್ವಲ್ಪ ಅಮೌಂಟ್ ಸೇವಿಂಗ್ಸಲ್ಲಿದೆ. ಸೊ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಈ ತಿಂಗಳು 31ನೇ ತಾರೀಕಿಗೆ. ಸೊ ಆ್ಯನಿವರ್ಸರಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ. ಸೊ ನನ್ನ ಐಡಿಯಾ ಇರೋದು ಏನಾದರೂ ಗೋಲ್ಡ್ ಅಲ್ಲಿ ಇಲ್ಲ ಡೈಮಂಡ್ ರಿಲೇಟೆಡ್ ಏನಾದರೂ ಕೊಡಬೇಕು ಅಂತ ನನ್ನ ಇರೋದು. ಸೊ ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಿಲ್ವೇನೋ. ಸೊ ಇಷ್ಟು ದಿವಸ ನನ್ನ ಸ್ಯಾಲ್ರಿ ತೊಗೋತಿಲ್ಲ, ಏನೂ ಕೆಲಸ ಮಾಡ್ತಾಯಿಲ್ಲ, ಮನೇಲಿ ಸುಮ್ಮನೆ ಬಿದ್ದಿದ್ದೀನಿ ಅಂತ ತುಂಬಾ ಕೋಪಿಸ್ಕೊಂಡಿದ್ದಾರೆ ಫ್ಯಾಮಿಲಿ ಎಲ್ಲ. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು. ಸೊ ಇದೊಂದು ಕಾಂಟ್ರಿಬ್ಯೂಷನ್ಗೋಸ್ಕರ ನಾನು ಎಲ್ಲೂ ನನ್ನ ಸ್ಯಾಲ್ರಿನ ರಿವೀಲ್ ಮಾಡಿರಲಿಲ್ಲ. ಸೊ ಈಗ ಅದನ್ನು
ನೋಡ್ಕೊಂಬರೋಣ. ಈಗ 31ಗೆ ಅವ್ರದ್ದು ಇದೆ. ಸೊ ನೋಡೋಣ ಯಾವ್ದು ಇಷ್ಟ ಆಗುತ್ತೋ, ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೋ. ಇವತ್ತು ಇನ್ನೂ 26th ಆಫ್ ಮಾರ್ಚು, ಇನ್ನೂ ಲೇಟ್ ಆಗೋದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ಸೊ ಆದಷ್ಟು ಪ್ಲ್ಯಾನ್ಸ್ ಎಲ್ಲ ಮುಗಿಸಿ ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡಿ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಗೈಸ್, ಏನಂದರೆ ನಾನೊಂದು ಮಿಡಲ್ ಕ್ಲಾಸ್ ಆಗಿ ಐ ಹ್ಯಾವ್ ಫೇಸ್ಡ್ ಎವ್ರಿ ಅಪ್ಸ್ ಆ್ಯಂಡ್ ಡೌನ್ಸ್. ನಮ್ಮ ಮನೇಲೂ ಕೂಡ ಹಾಗೇನೆ. ಇವಾಗ ರೀಸೆಂಟಾಗಿ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಾನು ಯಾವುದೂ ನನ್ನ ಇನ್ಕಮ್ನ ಮನೇಲಿ ತೋರಿಸ್ಕೊತಿರ್ಲಿಲ್ಲ. ಯಾಕಂದರೆ ನನ್ನ ಪೇರೆಂಟ್ಸ್ಗೆ ಗೊತ್ತಾಗಬೇಕಾದ್ರೆ ಇಟ್ ಶುಡ್ ಬಿ ಸ್ಪೆಷಲ್ ಅಂತ. ಸೊ ದ್ಯಾಟ್ ವಾಸ್ ದಿ ಟೈಮ್ ಎಲ್ಲರೂ ಸ್ಟಾರ್ಟೆಡ್ ಟೆಲ್ಲಿಂಗ್, ಏನು ಮಾಡ್ತಾಯಿದ್ಯಾ ಲೈಫಲ್ಲಿ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿನೇ ಬಯಸ್ಕೊಂಡೆ ನಾನು ಏನೂ ಮಾಡ್ತಿಲ್ಲ ಅಂತ. ಬಟ್ ನಮ್ಮ ಪೇರೆಂಟ್ಸ್ ಹೇಳ್ತಿದ್ದು ಒಳ್ಳೇದಕ್ಕೇ. ಸೊ ನನ್ನ ಪೇರೆಂಟ್ಸ್ ಅಂತ ಅಲ್ಲ, ಎಲ್ಲರೂ ಪೇರೆಂಟ್ಸ್ ಹೇಳೋದು ಒಳ್ಳೇದಕ್ಕೇ. ಅಪ್ಪ ಅಮ್ಮ ಕೂಡ ಎಷ್ಟು ಕಷ್ಟಪಡ್ತಾವ್ರೆ, ಇನ್ನು ನಾನೇನೂ ಮಾಡಲಿಲ್ಲ ಅಂತ ಆಗಬಾರ್ದು. ಅದಕ್ಕೆ ಇನ್ನೇನು ಆ್ಯನಿವರ್ಸರಿ ಹತ್ರ ಬಂತು ಅಂತ ಸೊ ಹೀಗೆ ಥಿಂಕ್ ಮಾಡಬೇಕಾದ್ರೆ ಐ ಪ್ಲ್ಯಾನ್ ಟು ಗಿಫ್ಟ್ ದೆಮ್ ಎ ಡೈಮಂಡ್ ರಿಂಗ್. ಇಬ್ರಿಗೂ ಬಡ್ಜೆಟ್ ಚಿಕ್ಕದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಪೇರೆಂಟ್ಸ್ಗೆ ನಾವು ಏನೇ ಮಾಡಿದ್ರು ತುಂಬಾ ಖುಷಿ, ಹೆಮ್ಮೆ ಪಡ್ತಾರೆ. ಸೊ ನಮ್ಮ ಅಪ್ಪ ಅಮ್ಮನೂ ಹಾಗೆ, ದೇ ವರ್ ಹ್ಯಾಪಿ. ಗೈಸ್, ಬಂದ್ವಿ ಅಪ್ಪ ಅಮ್ಮಗೆ ಒಂದು ಡೈಮಂಡ್ ರಿಂಗ್ ನೋಡೋಣ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಯಾವ್ದ್ಯಾವ್ದು ಚೆನ್ನಾಗಿದೆ, ಸೊ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ, ಏನೇನು ಗೊತ್ತಾಗುತ್ತೆ ನಿಮ್ಗೆ, ಯಾವ್ಯಾವ ಡಿಸೈನ್ಸ್ ಇದೆ, ಏನೇನಿದೆ ಅಂತ. ಬನ್ನಿ ಒಂದು ಚೆಕ್ ಮಾಡೋಣ. ವೆಲ್ಕಮ್ ಟು ತನಿಷ್. ಅಪ್ಪ ಅಮ್ಮಗೆ ಆ್ಯನಿವರ್ಸರಿಗೆ ಸೊ ಒಂದು ಕ್ಯೂಟಾಗಿರೋದು ಡೈಮಂಡ್ ರಿಂಗ್ ಬೇಕಾಗಿತ್ತು. ಓಕೆ ಸರ್, ಸೊ ಮ್ಯಾಮ್, ಒಂದು ಸಿಂಪಲ್ ಬೇಸಿಕ್ ಕ್ಯೂಟಾಗಿರೋದು ಆ್ಯನಿವರ್ಸರಿಗೆ ಡೈಮಂಡ್ ರಿಂಗ್. ಓಕೆ ಸರ್. ಸೊ ಗೈಸ್, ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಫಸ್ಟ್ ಟೈಮ್ ಬಂದಿರೋದು ತನಿಷ್ಗೆ. ತುಂಬ ಬಿಫೋರ್ ಎಲ್ಲ ಶಾಪ್ ಮಾಡಿದ್ರಾ ತನಿಷ್ಕಲ್ಲಿ? ಇಲ್ಲ, ಇದೇ ಫಸ್ಟ್ ಟೈಮ್ ಮ್ಯಾಮ್. ಇಲ್ಲಿ ಶೋರೂಮ್ ಇರೋದು ಯಾವ ಥರ ಇರುತ್ತೆ ಇದು ಸರ್? ಮ್ಯಾಮ್, ನಮ್ಮ ಮನೆ ಇರೋದಿಲ್ಲ, ಸೊ ಇಲ್ಲೇ ಓಡಾಡ್ತಿರ್ತೀವಲ್ಲ, ಸೊ ಇಲ್ಲೇ. ಮೇಡಮ್ಗೆ ಸರ್ಗೆ ಅಂತ ಹೇಳಿದ್ರೆ ನೀವು ಒಂಥರ ಕಪ್ಪಲ್ ರಿಂಗ್ ಥರನೇ ನೋಡಬೇಕಾಗತ್ತೆ. ಹೌದು ಹೌದು. ಸೊ ಇದೆಲ್ಲ ನಿಮಗೆ ಕ್ಯೂಟ್ ಆಗಿದೆ ಆ್ಯಂಡ್ ಫಾಸ್ಟ್ ಮೂವಿಂಗ್ ಸಹ ಇದೆ ನಿಮಗೆ. ಓಕೆ. ಇದು ಬಂದ್ಬಿಟ್ಟು ಸರ್ರಿಗೆ ಬರುತ್ತೆ. ಇದರಲ್ಲಿ ನಿಮ್ಗೆ 18 ಕ್ಯಾರೆಟ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಬರುತ್ತೆ. ಆ್ಯಂಡ್ ನಾರ್ಮಲ್ ಆಗಿ ಜರ್ಕನ್ ಸ್ಟೋನ್ ಇರುತ್ತಲ್ಲ, ಆ ಥರ ನಿಮ್ಗೆ ಶೇಡ್ ಆಗೋ ಚಾನ್ಸಸ್ ಇರಲ್ಲ. ಇದರಲ್ಲಿ ನಿಮ್ಗೆ 100% ನ್ಯಾಚುರಲ್ ಡೈಮಂಡ್ಸ್ ಇರುತ್ತೆ. ಇದು ಸ್ಟಾರ್ಟ್ ಫ್ರಮ್ 15,000 ಇರುತ್ತೆ. ಸೊ ನೀವು ಯಾವ ಥರ ಕ್ಲಾರಿಟಿ ಕಲರ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ ಸರ್. ಓಕೆ ಮ್ಯಾಮ್. ಬಟ್ ಸ್ಟ್ರಾಂಗ್ ಇರುತ್ತೆ ನಿಮಗೆ. ಓಕೆ. ಆ್ಯಂಡ್ ಯುನೀಕ್ ಪೀಸಸ್ ಬರುತ್ತೆ ನೋಡಿ, ಚೆನ್ನಾಗಿದೆ. ಸೊ ಗೈಸ್ ನೋಡಿ, ಕ್ರೇಜಿ ಆಗಿದೆ ರಿಂಗು ಮ್ಯಾಮ್. ಇದೊಂದೇ ಬೇರೆದು ತೋರಿಸಿ, ಇದು ಜೆಂಟ್ಸ್ಗೆ. ಸಿಂಗಲ್ ಸಾಲಿಟರ್ ಟೈಪ್ ಬರುತ್ತೆ ನಿಮಗೆ. ಇದು ಅದೆಲ್ಲ ಫುಲ್ ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಸರ್. ಇದು ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ವಿತ್ ಗ್ಲಾಸಿ ಫಿನಿಶಿಂಗ್ ಸಹ ಬರುತ್ತೆ. ಸೊ ಗೈಸ್, ಹೇಳಿ ಯಾವ್ದು ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಮಾಡಿ, ನಾನು ಹಂಗೆ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದಿದೆ. ಸೊ ಇಲ್ಲೂ ಎಷ್ಟೊಂದು ಚೆನ್ನಾಗಿದೆ. ತುಂಬ ಆಪ್ಷನ್ ಸಹ ಸಿಗುತ್ತೆ ಸರ್. ಗೈಸ್, ನಾವು ಬಂದಾಗಲೇ 30 ನಿಮಿಷದ ಮೇಲಾಯಿತು, ಬಟ್ ಸ್ಟಿಲ್ ಇನ್ನೂ ಯಾವುದೇ ರಿಂಗು ಡಿಸೈಡ್ ಆಗ್ತಾ ಇರಲಿಲ್ಲ. ಅದೇನೋ ಅಂತಾರಲ್ಲ, ಮರಕ್ಕಿಂತ ಮರ ದೊಡ್ಡದು ಅನ್ನೋಂಗೆ, ಇಲ್ಲಿ ಒಂದು ರಿಂಗ್ಗಿಂತ ಇನ್ನೊಂದು ರಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಡಿಸೈಡ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಸೊ ಗೈಸ್, ಇದು ಆಲ್ಮೋಸ್ಟ್ ನಮ್ಮ ಡ್ಯಾಡೀಸ್ ಹ್ಯಾಂಡ್ಸ್ ನಂತರನೇ ಇರೋದು. ಸೊ ಇದೇ ಸೈಜ್ ಸಾಕಾಗುತ್ತೆ ಅಂತ ಅಂದ್ಕೊತೀನಿ. ಸೊ ಮ್ಯಾಮ್, ಸದ್ಯಕ್ಕೆ ನಾನು ಇದು 3 ಸೆಲೆಕ್ಟ್ ಮಾಡಿರ್ತೀನಿ. ಓಕೆ ಸರ್. ಸೊ ಇದ್ರದ್ದು ಪ್ರೈಸಿಂಗ್ ಹೇಳಿ. ಓಕೆ ಸರ್, ಶೋರ್. ಓಕೆನಾ, ನೋಡೋಣ. ಪ್ರೈಸ್ ತುಂಬ ಯೋಚನೆ ಮಾಡಾದ್ಮೇಲೆ ಸೊ ಇದು ಒಂದು ತೊಗೊಂಡಿದ್ದೀನಿ, 2, ಒಂದು ಅಮ್ಮಂಗೆ ಒಂದು ಅಪ್ಪಂಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇಷ್ಟು ತಿಂಗಳು ನಾನು ಸೇವ್ ಮಾಡಿ, ಕಷ್ಟಪಟ್ಟು ಸೇವ್ ಮಾಡಿಕೊಂಡು ಇದನ್ನು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಹೇಳಿ.
ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ. ಓಕೆ ಓಕೆ ಇದ್ರೆ ಹೇಳಿ. ಕಮಿಂಗ್ ಸರ್, ಈಗೇನೆ ಬಂದು ವಿಸಿಟ್ ಮಾಡಿ ತುಂಬ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರೇಷ್ಮಾ. ರೇಷ್ಮಾ. ಓಕೆ ಎಸ್ ಈವೆಂಟ್ಸ್ ಏನಾಗಿದೆ ನಾನು ಕಾಲ್ ಮಾಡ್ತೀನಿ, ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಕಾಲ್ ಮಾಡ್ತೀನಿ. ಖಂಡಿತ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ ಗೈಸ್, ಇವಾಗ ಜಸ್ಟ್ ಎಲ್ಲ ಪರ್ಚೇಸಿಂಗ್ ಆಗಿದೆ. ಸೊ ಹೊರಡ್ತಾ ಇದ್ದೀವಿ. ಸೊ ಈ ವ್ಲಾಗು ನೆಕ್ಸ್ಟ್ ಕಂಟಿನ್ಯೂ ಆಗೋದು 31st. ಸೊ ಡೈರೆಕ್ಟ್ ನಾನು ನಿಮಗೆ ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ದಿವಸ ಸಿಗ್ತೀನಿ, ಓಕೆನಾ? Several days later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಪ್ಲ್ಯಾನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಅಪ್ಪ ಅಮ್ಮಂಗೆ ನಾನು ಇನ್ನೂ ವಿಶ್ ಕೂಡ ಮಾಡಿಲ್ಲ ಹ್ಯಾಪಿ ಆ್ಯನಿವರ್ಸರಿ ಅಂತ. ಅವರು ಫುಲ್ ಕನ್ಫ್ಯೂಸ್ಡ್ ಆಗಿದ್ದಾರೆ, ಏನಕ್ಕೆ ಮಗ ಇನ್ನೂ ವಿಶ್ ಮಾಡಿಲ್ಲ ಅಂತ. ಸೊ ಸುಮ್ಮನೆ ಇವಾಗ ಆಚೆ ಕಡೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲ ಶಾಕಲ್ಲಿದ್ದಾರೆ. ಸೊ ಇವತ್ತು ಬಂದು 31st ಆಫ್ ದಿ ಮಾರ್ಚು. ಸೊ ಬನ್ನಿ ನೋಡೋಣ. ಸೊ ಎಲ್ಲ ಬೆಳಿಗ್ಗೆಯಿಂದನೂ ವಿಶ್ ಮಾಡಿರಲಿಲ್ಲ ಇಬ್ರಿಗೂ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ. ಸೊ ಏನು ಪ್ಲ್ಯಾನ್ಸು, ಏನು ಕತೆ? ಬರಮಲ್ಲೇ ಆವಾ ಏಯ್ ಓಕೆ ಸೂಪರ್. ಸೊ ಏನು ಪ್ಲ್ಯಾನ್ಸು? ಹಾಂ ಹಾಂ ಬರೋದು ಅಷ್ಟೇನಾ? 7 ಗಂಟೆ ಆಯಿತು, ಹೊರಡೋಣ? ಹಾಂ ಓಕೆ. ಏನು ಹಾಡು ಹಾಕಂಗಿಲ್ಲ, ಕಾಪಿ ರೈಟ್ ಬರ್ತೈತಿ. ಸೊ ಗೈಸ್, ಹೋಗ್ತಾ ಇದ್ದೀವಿ. ಹೋದ ವರ್ಷ ತುಂಬಾ ಸ್ಪೆಷಲ್ ಆಗಿತ್ತು. ಹೋದ ವರ್ಷ ಎಲ್ಲರೂ ಊಟಕ್ಕೆ ಹೋಗಿದ್ವಿ. ಸೊ ಇವತ್ತು ಹಂಗೇ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಬ್ಬರು ಫುಲ್ ಶಾಕ್ಡ್ ಆಗಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಊಟಕ್ಕೆ. ಫಸ್ಟ್ ಟೈಮ್ ಅಲ್ವಾ? ಅವ್ರನ್ನ ತೋರಿಸೋ. ಫಸ್ಟ್ ಟೈಮ್ ಅಲ್ಲ? ಹೌದು ಹೌದು, ಫಸ್ಟ್ ಟೈಮ್. ಸೊ ಈಗಲೇ ಕೇಳ್ತೀನಿ, ಏನು ಗಿಫ್ಟ್ ಬೇಕು? ಏನು ಬೇಡಪ್ಪ, ಹೇಳ್ರಿ, ಏನಾದ್ರು ಗಿಫ್ಟ್. ಏನು ಬೇಡ, ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಷ್ಟೇ ಸಾಕು, ಖುಷಿ ಸಾಕು. ನಿಮ್ಮ ಅಪ್ಪಂದು? ಅಪ್ಪ ಗಿಫ್ಟು ಹಾಂ ಏನು ಬೇಡಪ್ಪ. ಹಾಂ ನಿಮಗೆ ಚೆನ್ನಾಗಿದ್ದು ಹಾಂ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಹ್ಞೂ ನಿಮ್ಮ ಅಮ್ಮನ್ನು, ನಮ್ಮಮ್ಮನ್ನು, ನಿನ್ನ ತಂಗಿ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನನಗೆ. ಓಕೆ. ಮತ್ತೆ ನಿನ್ನ ತಮ್ಮನ್ನು, ಅಮ್ಮ ಮಕ್ಕಳಿರೋ ತಮ್ಮ. ಗೈಸ್, ಅಲ್ಲಿ ತಿನ್ನೋಕೆ ಹೋಗ್ತೀವಲ್ಲ, ಅಲ್ಲೋದ್ಮೇಲೆ ಸಿಗೋಣ. ಎಸ್, ಡೌನ್ ಎಲ್ಲರೂ. ಆಫ್ ಮಾಡಿದ್ದೀನಿ. ಹೊಟ್ಟೆ ಇಷ್ಟಿದ್ದ ನಿಮಗೆ ಎಲ್ಲಿ ಇಲ್ಲೆಲ್ಲಿ ಹೇಳಿ. ರೋಡ್ ಪಾರ್ಕಿಂಗ್ ಇಲ್ಲ, ಗಾಡಿ ಏನಕ್ಕೆ ಗಾಡಿ ನಿಲ್ಸೋಂಗಿಲ್ಲ. ಗೈಸ್ ಬನ್ನಿ ಹೋಗೋಣ, ನೋಡೋಣ. ಆಗಿಲ್ಲ ನನ್ನ ಫೋಕಸ್ಸೇ ಮಾಡ್ಬಿಡಲ್ಲ ಅಪ್ಪ ಅಮ್ಮನ ಜೊತೆಯಲ್ಲಿ. ನೀನು ಯಾಕಂದ್ರೆ ಉಂಟು, ನೀನು ನಮ್ಮ ಜೊತೆ.
ಏನು ಏನಕ್ಕೆ ಬಂದ್ರಿ, ಏನಕ್ಕೆ ಏನಿಲ್ಲ ಸುಮ್ಮನೆ ಗಿಫ್ಟ್ ನನ್ನ ಕಡೆಯಿಂದ. ಗಿಫ್ಟ್ ಏನು ಅದಕ್ಕೊಂದು ಲೆಕ್ಕಾಚಾರ ಮಾಡಿ. ಇಲ್ಲೇನಕ್ಕೆ ಏನು ಗಿಫ್ಟ್ ತಗೊಂಡಿದ್ದೀವಿ? ನನ್ನ ಕಡೆಯಿಂದ ಗಿಫ್ಟ್ ಕಂಪ್ಲೀಟ್ ಮೈನ್. ಏನಾಗಲ್ಲ. ಇದ್ದಿರುತ್ತೆ ಯಾವಾಗ ಮಾಡ್ಬೋದಾಯ್ತು, ಇವೆಲ್ಲ ಈ ಟೈಮ್ಗಳೆಲ್ಲ ಟೈಮ್ ಅದೇ. ಪಾಪ ಗೈಸ್ ನಮ್ಮಪ್ಪ ಇದು ನೋಡಿ ಟೆನ್ಷನ್ ಆಗ್ಬಿಟ್ಟವ್ರೆ, ಬಾಯೆಲ್ಲ ಫುಲ್ ಒಣಗ್ಬಿಟ್ಟೈತೆ. ಸೊ ಗೈಸ್ ಗಿಫ್ಟ್ ಇದರಲ್ಲಿದೆ, ಸೊ ಬನ್ನಿ. Happy anniversary. ಸೊ ಗೆಸ್ ಏನಿರ್ಬೋದು? ಹಾಂ, ಒಂದು ಸ್ಮಾಲ್ ಗಿಫ್ಟ್ ನನ್ನ ಕಡೆಯಿಂದ. ಇಷ್ಟು ತಿಂಗಳು ಏನೂ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಫಾರೆವರಲ್ಲಿ ಇನ್ಕ್ಲೂಡಿಂಗ್ ಇವಳು ಕೂಡ. ಸೊ ಎಲ್ಲ ಏನೇನು ಮಾಡಿದ್ದೀನೋ ಎಲ್ಲ ಸೇವ್ ಮಾಡಿ ಸ್ಮಾಲ್ ಪ್ರೆಸೆಂಟೇಷನ್ ನನ್ನ ಕಡೆಯಿಂದ ನಿಮಗೆ, ಓಕೆನಾ? ಓಪನ್. ಇಬ್ಬರದ್ದು ಆಲ್ಟರ್ ಆಗಿದೆ, ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಹಾಕೊಳ್ಳಿ ಇಬ್ಬರು ಕೈಗೆ. ನೋಡಿ ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಥ್ಯಾಂಕ್ ಯು. ಹಾಂ, ರೈತ ಬಪ್ಪನ ಬೆಳೆ ತುಂಬ ದೊಡ್ಡದು, ಕಿರ್ಬೆಳ್ಳಗಾಗುತ್ತೆ. ಹಾಂ, ಚೆನ್ನಾಯ್ತಾ? ಹಂಗೆ ಚೆನ್ನಾಗಿ ಫಿಟ್ಟಿಂಗ್ ಐತಾ? ಇಲ್ಲಿ ಬಿಡ ಏಕೆ? ನಮ್ಮಮ್ಮನ ಹೇಳ್ತಾರೆ. ಹೊರಡೋಣ? ಸರ್ ರೇಷ್ಮಾ ಸರ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಡಿ ಅದು. ಅಪ್ಪ ಅಮ್ಮ ಇಬ್ಬರು ಎಮೋಷ್ನಲ್ ಆಗಿಬಿಟ್ರು. ನನಗೂ ಒಂದು ಫುಲ್ ಹ್ಯಾಪಿ, ಆಮೇಲೆ ಫುಲ್ ಹ್ಯಾಪಿ. ಸೊ ಹೇಳ್ರಿ, ಏನು ಹೇಳ್ತೀರಾ? ಹಾಂ, ಥ್ಯಾಂಕ್ಸ್ ಹೇಳಮ್ಮ. ಹಾಂ, ಥ್ಯಾಂಕ್ ಯು ತುಂಬ ಖುಷಿ ಆಯಿತು. ಓಕೆ ಗುಡ್ ಜಾಬ್. ಓಕೆ ಗೈಸ್, ಇದಾಗಿತ್ತು ನನ್ನ ಸರ್ಪ್ರೈಸು. ಹೇಗಿತ್ತು ಅಂತ ಹೇಳಿ.
ನಮ್ಮಪ್ಪ ಫುಲ್ ಲುಕ್ ಆಗ್ತಾವ್ರೆ. ಹಾಂ ರೈಸ್ ಈಗ ಸ್ಮಾಲ್ ಊಟ ಗೀಟ ಮಾಡಿಕೊಂಡು ಮಂಡೇ ಅಲ್ಲ, ಸೊ ನಾನ್ ವೆಜ್ ಮಾಡೋಂಗಿಲ್ಲ. ಆ್ಯಂಡ್ ನಿನ್ನೆ ಯುಗಾದಿ ಹಬ್ಬ ಆಗಿದೆ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಯಾರ್ಯಾರು ಸ್ಟಾರ್ಟ್ ಮಾಡಿದಾರೋ ಇನ್ಕ್ಲೂಡಿಂಗ್ ನನಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಸೊ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಮನೇಲಿ ಮೇನ್ ನಮ್ಮ ಅಜ್ಜಿ ಇದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾನೂ ಇಲ್ಲ. ಸೊ ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಕೆನಾ? ಹೇಳಮ್ಮ, ಹೇಗಿತ್ತಮ್ಮ? ತುಂಬ ಚೆನ್ನಾಗಿತ್ತಪ್ಪ, ಖುಷಿ ಆಯಿತು. ಹಾಂ ಅಷ್ಟೇನಾ? ಯಾವತ್ತೂ ಈ ಥರ ಏನು ನಾವು ಮಾಡ್ಕೊಂಡಿರಲಿಲ್ಲ. ಹಾಂ ಏನೋ ಒಂದು ಸರ್ಪ್ರೈಸ್ ಥರ ಇತ್ತು ಕಣಪ್ಪ, ಖುಷಿ ಆಯಿತು. ಓಕೆ, ನಿಮ್ಮದು ಖುಷಿ ಆಯ್ತು. ಅಷ್ಟೇನಾ? ಹೇಳಕ್ಕೆ ಮಾತುಗಳು ಬರ್ತಾ ಇಲ್ಲ. ಸೊ ಗೈಸ್, ಇನ್ಕ್ಲೂಡಿಂಗ್ ನನಗೂ ಕೂಡ ಎಲ್ಲರೂ ಫಸ್ಟ್ ಟೈಮ್ ಒಂದು ಕ್ಯಾಮ್ರಾ ಮುಂದೆ ಬರ್ತಾ ಇರೋದು. ಸೊ ಎಷ್ಟೊಂದು ಹೇಳಬೇಕು ಅಂತ ಅಂದ್ಕೊತೀವಿ, ಬಟ್ ಕ್ಯಾಮ್ರಾ ಮುಂದೆ ಹೆವಿ ಕಾನ್ಷಿಯಸ್ ಆಗಿಬಿಡ್ತೀವಿ. ಏನು ಹೇಳಬೇಕು, ಏನು ಮಾಡಬೇಕು ಅಂತ ಇನ್ನೂ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಸೊ ಇದು ನನ್ನ ಸರ್ಪ್ರೈಸ್. ಐ ಹೋಪ್ ಇಬ್ರಿಗೂ ಇಷ್ಟ ಆಗಿದೆ ಅಂತ. ಸೊ ಇವಾಗ ಹೇಳಮ್ಮ, ಕೆಲಸ ಏನು ಮಾಡಲಿ? ಈ ಕೆಲಸದ್ದು ಏನು ಮಾಡ್ತಿದ್ವಿ ಅಂತ ನಮ್ಗೆ ಇದುವರೆಗೂ ಗೊತ್ತಾಗಿಲ್ವಲ್ಲ. ಗೊತ್ತಾಗಿರೋ ಹೇಳ್ತಿದ್ವಿ, ಹಾಂ ಅದು ಗೊತ್ತಾಗಬೇಕಲ್ವಾ? ಅಲ್ಲ, ಇದಕ್ಕೆ ಇವೆರಡಕ್ಕೂ ಎಷ್ಟಾಯ್ತು ಈಗ? ಎಷ್ಟು ಆಯಿತು? ಏನಕ್ಕೆ? ಅವೆಲ್ಲ ಏನು ಅಲ್ಲ, ಒಂದು ಹೂವು ತಗೊಂಡು ಏನು ನಮ್ಮ ಒಂದು ಮಳೆ ಹೂವು ತಗೊಂಡ್ರೆ ಹೋಗ್ಬೇಕಾ? ಯಾವುದು? ಮಲ್ಲಿಗೆ ಹೂವು ತಗೊಂಡು ಮರ ಇಲ್ಲೇ ಅಲ್ಲೇ ಎಷ್ಟು ಅಮೌಂಟ್ ಕೊಡ್ಬೇಕು. ನಮ್ಮಪ್ಪ ಏನು ತಗೊಂಡಿರಲಿಲ್ಲ ನಮಗೆ, ಇವಾಗ ಮದುವೆ ಯಾರು ಇಲ್ವಾ? ಒಂದು ಮೊಳ ಮಲ್ಲಿಗೆ ಹೂವು ಎಷ್ಟು? 80 ರೂಪಾಯಿ. 2 ಮೊಳ 150. ಕಮ್ಮಿ? 2 ಮೊಳ 150. ಒಂದು ಮೊಳ ಸಾಕು. 70 ರೂಪಾಯಿ ಕೊಡಿ. ಹಾಂ ಹೇಳಮ್ಮ, ಹೇಳಿ. ಏನು ಹೇಳಿ? ವೆರಿ ಪ್ರೌಡ್. ವೆರಿ ಪ್ರೌಡ್. ಬಿರಿಯಾನಿ ಬೇಕಾ, ರೋಟಿ ಕರಿ? ಹೋಯ್ತಾ ಇದ್ದೆ ನೀನು ಯಾವಾಗ? ಕರಿ ವೆಜ್ಜೇ ಖುಷಿ ಆಯ್ತು. ನನ್ನ ಮಗನೂ ಒಂದು ಗೌರವ್ ಅಂತ ಬುದ್ಧಿ ಕಲ್ತ್ಕೊಂಡವನೆ ಅಂತ ಗೊತ್ತಾಯ್ತು. ಖುಷಿ ಆಯ್ತು. ಅವರು ಕೂಡ ಏನು ಐಟಮ್ ನೀವೇ ಪಾಪ ನಮ್ಮಪ್ಪ ಅತ್ತೆ ಬಿಟ್ರು, ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು. ಏನಪ್ಪ, ಏನಿಲ್ಲಪ್ಪ, ಚೆನ್ನಾಗಿ ಹಿಂಗೆ ಏನೋ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡು. ಒಬ್ರು ಎಲ್ಲರಿಗೂ ಉಪಯೋಗ ಆಗಬೇಕು, ನಿನ್ನಿಂದ 10 ಜನಕ್ಕೆ ಉಪಯೋಗ ಆಗೋ ಥರ ಮಾಡು. ಒಟ್ಟಲ್ಲಿ ಇಂಥವ್ರ ಮಗ ಹಿಂಗಾದ ಅಂತ ಒಂದು ಹೆಸರು ಇರಲಿ ಅಷ್ಟೇ. ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡು. ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇವಾಗ ಹಾಂ ನಮ್ಮ ಅಜ್ಜಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇವತ್ತೇನು ನಮ್ಮ ಅಪ್ಪ ಅಮ್ಮನ ಕೊಟ್ಟರು. ಸೊ ಬನ್ನಿ ನೋಡೋಣ. ಹಾಂ ನಾನು ಎರಡು ಕೇಳ್ಕೊಂಡಿದ್ದೀನಿ. ಹಾಂ ಗೊತ್ತಾಗ್ಲಿಲ್ವಾ? ಉಂಗ್ರ ಉಂಗ್ರ ಹಾಂ ಒಳ್ಳೇದು ಒಳ್ಳೇದು. ಕಾಸು ಕೂಡಿಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಕೆಲಸ ಸರ್ಪ್ರೈಸ್ ಕೊಟ್ಟವನೆ. ಹ್ಞೂ ಥ್ಯಾಂಕ್ಸ್ ಮಮ್ಮನಿಗೆ. ಆಯ್ತಾ? ಸೊ ಗೈಸ್, ಇಷ್ಟಾಗಿತ್ತು ನನ್ನ ಏನಂತಾರೆ ಸರ್ಪ್ರೈಸ್ ಅಪ್ಪ ಅಮ್ಮ ಕೊಟ್ಟಿದ್ದು. ಸೊ ಇವತ್ತಿಗಿಷ್ಟೇ. ಸೊ ನಗ್ತಾರಿ, ನಗಿಸ್ತಾರಿ, ನಗುನ ಅನಿಸ್ತಾರಿ. ಮತ್ತೆ ಸಿಗೋಣ ಜೊತೆಯಲ್ಲಿ. ಟೇಕ್ ಕೇರ್, ಬಾಯ್. ಹಾಂ ಹ್ಯಾಪಿ ಯುಗಾದಿ ಎಲ್ರಿಗೂ. ಹ್ಯಾಪಿ ಯುಗಾದಿ.